ಧರ್ಮಸ್ಥಳದ ಸುತ್ತಲಿನ ತಪ್ಪಲಿನಲ್ಲಿ ಕಳೆದ 6 ದಿನದಿಂದ ಆಗ್ತಾ ಇರೋ ಬೆಳವಣಿಗೆಗಳು ಏನು? ಧರ್ಮಸ್ಥಳದಿಂದ ಓಡಿ ಹೋಗ್ತಾನ ಭೀಮ ಹಾಗೂ ಭೀಮನಿಗೆ ಬ್ರೈನ್ ಮ್ಯಾಪಿಂಗ್. ಬನ್ನಿ ಒಂದೊಂದಾಗಿ ನೋಡೋಣ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಭೀಮ ಧರ್ಮಸ್ಥಳ ಬಿಟ್ಟು ಹೋಗೋದು ಸತ್ಯನೇ, ಹಾಗೂ ಆತನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬಹುದಾ ಅಥವಾ ಮಾಡ್ತಾರ? ಆದರೆ ಒಬ್ಬ ವ್ಯಕ್ತಿಗೆ ಬ್ರೈನ್ ಮ್ಯಾಪಿಂಗ್ ಮಾಡೋದು ಅಷ್ಟು ಸುಲಭನೂ ಅಲ್ಲ, ಹಾಗೂ ಆ ಒಂದು ಕಾರ್ಯಾಚರಣೆಯಲ್ಲಿ ಆ ವ್ಯಕ್ತಿ ಏನಾದರೂ ತಪ್ಪಿತಸ್ತಾ ಇದ್ದರೆ ಅಥವಾ ಸುಳ್ಳು ಹೇಳೋ ಪ್ರಕ್ರಿಯೆ ಏನಾದರೂ ಹೋಗ್ತಾ ಇದ್ರೆ ಅವಾಗ ಆ ವ್ಯಕ್ತಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬಹುದು. ಬಟ್ ಬ್ರೈನ್ ಮ್ಯಾಪಿಂಗ್ ಅನ್ನೋದು ಆ ವ್ಯಕ್ತಿ ಸುಳ್ಳು ಅಥವಾ ಎಸ್ಕೇಪ್ ಆಗ್ತಾ ಇದ್ರೆ, ಅಂದರೆ ಕೋರ್ಟಿಗೆ ಸುಳ್ಳು ಹೇಳ್ತಾ ಇದ್ರೆ ಕೋರ್ಟಿಗೆ ಅನಿಸ್ಬೇಕು ಮೊದಲು ಆ ವ್ಯಕ್ತಿ ಕೋರ್ಟಿಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂದಾಗ ಮಾತ್ರ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಬಂದಿರೋ ಭೀಮ ದೂರುದಾರ ಅನಾಮಿಕ ಏನಿದಾನಲ್ಲ, ಈತ ಸೆಕ್ಷನ್ 164 ಅಲ್ಲಿ ಕೋರ್ಟ್ ಅಲ್ಲಿ ಸರೆಂಡರ್ ಆಗಿಬಿಟ್ಟು ಸುಮಾರು 300 ಹೆಣಗಳನ್ನ ನಾನು ಈ ತಪ್ಪಲಿನಲ್ಲಿ ಆಸ್ಪಾಸಲ್ಲಿ ಹೂತಿದ್ದೀನಿ ಅಂತ ಹೇಳಿದ ಮೇಲೆ ಬಹುಶಃ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಬರ್ಲಿಕ್ಕಿಲ್ಲ. ಆದ್ರೆ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಏನು? ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಮೆದುಳಿನ ಕಾರ್ಯವಿಧಾನವನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ನರವೈಜ್ಞಾನಿಕ ಅಸ್ತವ್ಯಸ್ತಗಳನ್ನ ಪತ್ತೆ ಹಚ್ಚುವುದು. ಅಂದ್ರೆ ಇದನ್ನ ಒಂದು ಇಂಜಿನಿಗೆ ಹೋಲಿಸಿದಾಗ ಒಂದು ಮೋಟಾರ್ ಸೈಕಲ್ ಅಲ್ಲಿರೋ ಇಂಜಿನ್ಗಳು ಯಾವ ತರ ಕೆಲಸ ಮಾಡ್ತವೆ, ಅದಕ್ಕೆ ಆಯಿಲ್ ಇದೆಯೋ ಇಲ್ವೋ ಅನ್ನೋದನ್ನ ಹೇಗೆ ಒಬ್ಬ ಮೆಕ್ಯಾನಿಕ್ ಪತ್ತೆ ಹಚ್ತಾನೋ ಅದೇ ತರ ಬ್ರೈನ್ ಮ್ಯಾಪಿಂಗ್. ಒಂದು ಮೆಕ್ಯಾನಿಕ್ ಒಂದು ಇಂಜಿನ್ ನ ಸುಲಭವಾಗಿ ಬಿಚ್ಚೋದು ಮತ್ತು ಜೋಡಿಸೋದು ಮಾಡಬಹುದು, ಆದ್ರೆ ಬ್ರೈನ್ ಮ್ಯಾಪಿಂಗ್ ಅನ್ನೋದು ಅಷ್ಟು ಈಸಿಯ ಕೆಲಸ ಅಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಸಾಕಷ್ಟು ಪ್ರಕ್ರಿಯೆಗಳು ಇರುತ್ತವೆ. ಅದರಲ್ಲಿ ಕೆಲವೊಂದಿಷ್ಟು ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಯಾವ್ಯಾವ ಬ್ರೈನ್ ಮ್ಯಾಪಿಂಗ್ ಬರುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, ಮೆದುಳಿನ ರಕ್ತ ಚಲಾವಣೆಯ ಹರಿಯುವಿಕೆಯ ಪತ್ತೆ ಹಚ್ಚುವುದು ಅಂತಾರೆ ಇದು. ಇನ್ನ ಇದರಲ್ಲಿ ಇನ್ನೊಂದು ಬರುತ್ತೆ EEG ಅಂತ, ಎಲೆಕ್ಟ್ರೋ ಎನ್ಸೋಫ್ರಾಗ್ರಫಿ. ಮೆದುಳಿನಲ್ಲಿ ಕರೆಂಟ್ ಉತ್ಪತ್ತಿ ಅಂದ್ರೆ ಶಾಕಿಂಗ್ ಏನಿರುತ್ತಲ್ಲ ಆ ಕರೆಂಟ್ ಉತ್ಪತ್ತಿಯ ಚಟುವಟಿಕೆಯನ್ನ ಪತ್ತೆ ಹಚ್ಚೋದಿದು. ಇನ್ನು ಮೂರನೇದು ಬಂದು MEG ಅಂತ, ಮ್ಯಾಗ್ನೆಟೋ ಎನ್ಸೆಲೋಗ್ರಾಫಿ. ಈ 3 ಪ್ರಕ್ರಿಯೆಗಳು ಆಗ್ಬೇಕಾದ್ರೆ ಮೆದುಳಿನ ಹೆಲ್ತ್ ಚೆಕ್ ಹಾಗೂ ಮೆದುಳಿನ ರಕ್ತ ಚಲಾವಣೆ, ಮೆದುಳಿನಲ್ಲಿ ಆಗ್ತಾ ಇರುವ ವಿದ್ಯುತ್ ಚಲಾವಣೆ ಉತ್ಪತ್ತಿ ಹಾಗೂ ಶಾಕಿಂಗ್, ಮತ್ತು ಮೆದುಳಿನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಅದಲ್ಲದೆ ಮೆದುಳಿನಲ್ಲಿರುವ ಬಿಳಿಯ ದ್ರವ್ಯ ಚಲಾವಣೆಯನ್ನ ಇದು ಪತ್ತೆ ಹಚ್ಚೋ ಕೆಲಸ ಮಾಡುತ್ತೆ DTI. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಭೀಮನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಇವಾಗ ಕೊಟ್ಟಿರೋ ಲಿಸ್ಟ್ ಅಲ್ಲಿ ಯಾವ್ದಾದ್ರೂ ಒಂದು ಸಿಂಕ್ ಆಗಿಬಿಟ್ಟು ಆ ವ್ಯಕ್ತಿ ಕೋರ್ಟಿಗೆ ಹೇಳಿರೋದಕ್ಕೂ ಮತ್ತು ಇಲ್ಲಿ ನಡ್ಕೋತಾ ಇರೋದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಮಾತ್ರ ಬ್ರೈನ್ ಮ್ಯಾಪಿಂಗ್ ಮಾಡಬಹುದು ಹೊರತು, ಆದರೆ ಆ ವ್ಯಕ್ತಿ ಕೋರ್ಟಿಗೆ ಸುಳ್ಳು ಹೇಳಿದಾಗ ಅಥವಾ ಆ ವ್ಯಕ್ತಿ ಕೋರ್ಟಿಗೆ ಸರೆಂಡರ್ ಆಗದೇ ಇದ್ದಾಗ, ಡಿಸ್ಅಪಿಯರ್ ಆದಾಗ, ಆ ವ್ಯಕ್ತಿಗೆ ಹುಡುಕಿಕೊಂಡು ಬಂದಾಗ, ಕಾನೂನಾತ್ಮಕವಾಗಿ ಕೋರ್ಟು ಅವರನ್ನ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದಾಗ, ಆ ವ್ಯಕ್ತಿ ಕೋರ್ಟಿಗೆ ಸಹಕರಿಸದೇ ಇದ್ದಾಗ ಬ್ರೈನ್ ಮ್ಯಾಪಿಂಗ್ ಮಾಡಬಹುದು ಹೊರತು ಬೇರೆ ಕಾರಣ ಇಲ್ಲೇ ಬ್ರೈನ್ ಮ್ಯಾಪಿಂಗ್ ಮಾಡಬಹುದಾ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಇನ್ನೊಂದು ಕೂಡ ಪ್ರಕ್ರಿಯೆನ ಮಾಡಬಹುದು. ಭೀಮನ ಮನಸ್ಸಿನಲ್ಲಿ ಏನ್ ಓಡ್ತಾ ಇದೆ, ಭೀಮನ ತಲೆಯಲ್ಲಿ ಏನ್ ಓಡ್ತಾ ಇದೆ ಮತ್ತು ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಇಲ್ವಾ, ಮೆದುಳಿನಲ್ಲಿ ನಿಷ್ಕ್ರಿಯತೆ ಏನಾದ್ರೂ ಕಾಣಿಸ್ಕೊಳ್ತಾ ಇದೆಯಾ? ಯಾಕಂತಂದ್ರೆ ಭೀಮ ಸುಮಾರು 13 ಜಾಗಗಳನ್ನ ಏನು ಗುರುತುಪಡಿಸಿದ್ದನಲ್ಲ, ಅದರಲ್ಲಿ 1, 2, 3, 4ರಲ್ಲಿ ಯಾವುದೇ ಪಳೆಯುಳಿಕೆಗಳು ಅಂದ್ರೆ ಕಳೆ ಬರಹ ಏನು ಸಿಗದೆ ಇರೋದಕ್ಕೋಸ್ಕರ ಭೀಮ ಏನಾದ್ರೂ ತನಿಖೆಯ ದಾರಿ ತಪ್ಪಿಸ್ತಾ ಇದ್ದಾನ ಅನ್ನೋ ಏನು ಸಂಶಯ ಬರ್ತಾ ಇದೆಯಲ್ಲ, ಈ ಸಂಶಯದ ಪರ್ಯಾಯನೇ ಬ್ರೈನ್ ಮ್ಯಾಪಿಂಗ್. ಆದ್ರೆ ಇಲ್ಲಿ ವೇಟ್ ಅಂಡ್ ಸಿ ಬಿಟ್ರೆ ಬೇರೆ ಯಾವುದೇ ಫಾರ್ಮುಲಾ ಇಲ್ಲೇ ಯೂಸ್ ಆಗಲ್ಲ. ಇನ್ ಕೇಸ್ ಬ್ರೈನ್ ಮ್ಯಾಪಿಂಗ್ ಏನಾದ್ರೂ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಬಂದಾಗ ಮಾತ್ರ ಕೋರ್ಟ್ ಪರಿಗಣಿಸಿ ಅದಕ್ಕೆ ಸಂಬಂಧಪಟ್ಟಿರೋ ವೈದ್ಯರ ಸಲಹೆನ ತಗೊಂಡು ಅವರಿಗೆ ಭೀಮನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡೋ ವ್ಯವಸ್ಥೆ ಮಾಡಬಹುದು ಹೊರತು ಅದನ್ನ ಬಿಟ್ರೆ ಇಲ್ಲೇ ಬ್ರೈನ್ ಮ್ಯಾಪಿಂಗ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಹುಶಃ ಇಲ್ಲೇ ಕಾಣ್ತಾ ಇಲ್ಲ. ಹಾಗೆಯೇ ಭೀಮ ಧರ್ಮಸ್ಥಳ ಬಿಟ್ಟು ಓಡಿ ಹೋಗಬಹುದಾ ಅಥವಾ ಹೋಗ್ತಾನ ಅನ್ನೋ ಪ್ರಶ್ನೆಗೆ ಬಹುಶಃ ಇಲ್ಲ ಅಂತಾನೆ ಅನ್ಬೇಕಾಗುತ್ತೆ. ಯಾಕಂತಂದ್ರೆ ಯಾವ ಒಂದು 164 ಅಲ್ಲಿ ಹೇಳಿಕೆ ಕೊಟ್ಟಿದ್ದಾನೋ ಭೀಮ ಕೋರ್ಟ್ ಅಲ್ಲಿ,
ಆ 164 ಹೇಳಿಕೆ ಪ್ರಕಾರ ಆತ ಎಲ್ಲೂ ಹೋಗೋದಕ್ಕೆ ಆಗಲ್ಲ. ಇನ್ ಜನರಲ್ ಆಗಿ ಏನ್ ಜನರು ಮಾತಾಡ್ತಾರಲ್ಲ ಭೀಮಾ ಓಡಿ ಹೋಗ್ಬೋದು ಅಂತ, ಯಾವುದೇ ಒಂದು ಪ್ರಕ್ರಿಯೆ ಅಷ್ಟು ಸುಲಭದ ಆಗಿರಲ್ಲ. ಒಂದು ಪ್ರಕ್ರಿಯೆ ಪೂರ್ಣ ಆಗ್ಬೇಕಾದ್ರೆ ಆತನ ಹತ್ರ ಇರೋ ವೀಸಾಗಳು, ಪಾಸ್ಪೋರ್ಟ್ಗಳು ಏನೇ ಇದ್ರೂ ಕೂಡ ಕೋರ್ಟ್ ತನ್ನ ಹತ್ರ ಇಟ್ಕೊಂಡಿರುತ್ತೆ. ಯಾಕೆಂದ್ರೆ ಆತ ಆ ಒಂದು ಕ್ಷೇತ್ರ ಅಥವಾ ಆ ಒಂದು ತಾಲೂಕು, ಜಿಲ್ಲೆ, ರಾಜ್ಯ ಅಥವಾ ದೇಶ ಬಿಟ್ಟು ಹೋಗುವಂತ ಯಾವುದೇ ಪ್ರಕ್ರಿಯೆಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಹಾಗಾಗಿ ಭೀಮಾ ಬಹುಶಃ ಧರ್ಮಸ್ಥಳ ಬಿಟ್ಟು ಓಡಿ ಹೋಗ್ಲಿಕ್ಕಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಗಮನಕ್ಕೆ ತರೋದು ಏನು ಅಂತಂದ್ರೆ, ಯಾವ 164 ಸೆಕ್ಷನ್ ಅಲ್ಲಿ ಭೀಮಾ ತನ್ನ ಒಂದು ಹೇಳಿಕೆಯನ್ನ ದಾಖಲೆ ಮಾಡಿಸಿದಾನೋ ಆ 164 ದಾಖಲೆ ಆದ ಮೇಲೆ ಕೋರ್ಟು ಸಹ ಆ ಭೀಮನಿಗೆ ಎಚ್ಚರಿಕೆ ಕೊಟ್ಟಿರುತ್ತೆ. ಇನ್ ಕೇಸ್ ಭೀಮಾ ಹೇಳ್ತಾ ಇರೋದು ಸುಳ್ಳಾಗಿದ್ರೆ ಈ ತರ ಎಲ್ಲ ಶಿಕ್ಷೆಗಳು ಪ್ರಕಟಣೆಗೊಳ್ತವೆ, ನೀನ್ ತೊಂದರೆಯಲ್ಲಿ ಸಿಕ್ಕಾಕೋತೀಯ, ಇದು ಸ್ಮಾಲ್ ಅಲಿಗೇಷನ್ ಅಲ್ವೇ ಅಲ್ಲ ಅನ್ನೋದನ್ನ ಕೋರ್ಟ್ ಅವನಿಗೆ ಮನವರಿಕೆ ಮಾಡಿದಾಗ, ಸರಿ ಸ್ವಾಮಿ ನಾ ಎಲ್ಲದಕ್ಕೂ ಬದ್ಧ ಇದ್ದೀನಿ ಅಂದಾಗ ಮಾತ್ರ ಭೀಮನ ಒಂದು ಹೇಳಿಕೆಯನ್ನ ಕಾರ್ಯಪ್ರವೃತ್ತಿಗೆ ತರೋ ಕೆಲಸ ಮಾಡಿರುತ್ತೆ ಇಲ್ಲಿ ಕೋರ್ಟ್. ಬಹುಶಃ ಭೀಮ ಧರ್ಮಸ್ಥಳ ಬಿಟ್ಟು ಓಡಿ ಹೋಗೋ ಸಾಧ್ಯತೆ ತುಂಬಾನೇ ಕಡಿಮೆ.